ಇಂಡಿಯನ್ ನೇವಿಯಲ್ಲಿ ಖಾಲಿ ಇರತಕ್ಕಂತಹ SSR ಮತ್ತು MR ಹುದ್ದೆಗಳಿಗೆ ಅಧಿಸೂಚನೆ ಆಗೈತಿ. ಇಲ್ಲಿ ನೋಡೋದು ಸ್ನೇಹಿತರೆ, ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ಬೋದು, ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಸ್ನೇಹಿತರೆ, ನೀವು ಅದನ್ನು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು ಮತ್ತು ಮೊದಲ ಏಜ್ ಲಿಮಿಟ್ ಎಷ್ಟು ಕೊಟ್ಟಿರ್ತಾರೋ ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡ್ಬೋದು, ಇದರಲ್ಲಿ ಟೋಟಲ್ ಆಗಿ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ಏನು ಮೆನ್ಷನ್ ಮಾಡಿರುವುದಿಲ್ಲ. ಅಷ್ಟು ಪೋಸ್ಟ್ ಇಷ್ಟು ಪೋಸ್ಟ್ ಅಂತ ಏನು ಒಂದು ಕೂಡ ಮೆನ್ಷನ್ ಮಾಡಿರುವುದಿಲ್ಲ. ಕೇವಲ ನೋಟಿಸ್ ಅಷ್ಟೇ ರಿಲೀಸ್ ಮಾಡಿರ್ತಾರೆ. ಈ ನೋಟಿಸ್ ಒಳಗೆ ಇದು SSR ಎಷ್ಟು ಹುದ್ದೆಗಳದಾವು ಮತ್ತು MR ಎಷ್ಟು ಹುದ್ದೆ ಅದಾವು ಏನೂ ಕೂಡ ಮೆನ್ಷನ್ ಮಾಡಿರುವುದಿಲ್ಲ. ಸ್ನೇಹಿತರೆ, ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಮೊದಲು ವಯಸ್ಸಿನ ಮಿತಿ ನೋಡೋಣ ಬನ್ನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಬಾರ್ನ್ ಬಿಟ್ವೀನ್ 1 ಸೆಪ್ಟೆಂಬರ್ 2004ರಿಂದ 31 ಡಿಸೆಂಬರ್ 2008 ಇದರ ಮಧ್ಯದಲ್ಲಿ ಜನಿಸಿದಂಥ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಇಲ್ಲಿ ಮೇ, ಜೂನ್, ಜುಲೈ, ಆಗಸ್ಟ್ ತನಕ ಇದ್ದವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ. ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡೇ ಬಿಟ್ಟಿದ್ದಾರೆ. 1 ಸೆಪ್ಟೆಂಬರ್ 2004ರಿಂದ 31 ಡಿಸೆಂಬರ್ 2008 ಇದರ ಮಧ್ಯದಲ್ಲಿ ಜನಿಸಿದಂಥ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮತ್ತು ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಜಸ್ಟ್ 10ನೇ ತರಗತಿ ಪಾಸಾದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನೀವು ಬೋರ್ಡಿಂದ 10ನೇ ತರಗತಿ ಕಂಪ್ಲೀಟ್ ಯಾರ್ದಾಗಿರ್ತೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು SSR ಹುದ್ದೆಗಳಿಗೆ ನೀವು 12th ಪಾಸಾಗಿರಬೇಕು. 12th ಸೈನ್ಸ್ ಸಬ್ಜೆಕ್ಟ್ಗಳನ್ನು ತೊಗೊಂಡು ನೀವು 12ನೇ ತರಗತಿ ಏನಾದರೂ ಕಂಪ್ಲೀಟ್ ಮಾಡಿದೆ ಅಂದರೆ SSR ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋರಿ. ಮತ್ತು MR ಹುದ್ದೆಗಳಿಗೆ ನೀವು ಜಸ್ಟ್ 10ನೇ ತರಗತಿ ಪಾಸಾದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಮತ್ತು ಇದು ಅಪ್ಲಿಕೇಶನ್ ಡೇಟ್, ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು, 29 ಮಾರ್ಚ್ 2025ರಿಂದ 10 ಏಪ್ರಿಲ್ 2025 ಇಷ್ಟರೊಳಗೆ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಟೈಮಿಂಗ್ ಇರ್ತೈತಿ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಇದಕ್ಕೇನು ಭಾಳ ದಿನ ಟೈಮಿಂಗ್ ಕೊಡೋಂಗಿಲ್ಲ. ಇಲ್ಲಿ ನೋಡ್ಬೋದು, 29 ಮಾರ್ಚ್ರಿಂದ 10 ಏಪ್ರಿಲ್ 2025 ಅಂದ್ರೆ ಭಾಳ ನಿಮ್ಗೆ 11 ದಿನ ಅಷ್ಟು ಟೈಮಿಂಗ್ ಇರ್ತೈತಿ ಇದಕ್ಕೆ ಅಪ್ಲಿಕೇಶನ್ ಹಾಕೊಳಕ್ಕೆ. ಅಷ್ಟರೊಳಗೆ ನೀವು ಇದನ್ನು ಅಪ್ಲಿಕೇಶನ್ ಹಾಕೋಬೋದು ಸ್ನೇಹಿತರೆ. ಮತ್ತು ಕರೆಕ್ಷನ್ ವಿಂಡೋ ನೋಡೋದಾದರೆ ಇಲ್ಲಿ ನೋಡ್ಬೋದು, 14ರಿಂದ 16 ಏಪ್ರಿಲ್ 2025ವರೆಗೂ ನಿಮಗೆ ಕರೆಕ್ಷನ್ ವಿಂಡೋ ಇರ್ತೈತಿ. ನೀವೇನಾದರೂ ಅಪ್ಲಿಕೇಶನ್ ಹಾಕೊಂಡು ಏನಾದರೂ ಮಿಸ್ಟೇಕ್ ಮಾಡ್ಕೋತಿದ್ರೆ ಇದಕ್ಕೆ ನೀವು ಕರೆಕ್ಷನ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ತಾ ಹೋಗೋದ ನೀವೇನಾದ್ರು ಸೆಲೆಕ್ಟ್ ಆದ್ರೆ ಅಂದರೆ ಲೀವ್ ನೋಡ್ಬೋದು. ಇಲ್ಲಿ 1 ವರ್ಷದೊಳಗೆ ನಿಮಗೆ 30 ಡೇಸ್ ಲೀವ್ ಇರ್ತಾವೆ. ಅದು ನಿಮ್ಗೆ ಏನಾದರೂ ಬಾಡಿ ಒಳಗೆ ಏನಾದರೂ ಇಶ್ಯೂ ಇತ್ತಂದ್ರೆ ಮತ್ತು ಅದನ್ನು ಅವ್ರು ಡಾಕ್ಯುಮೆಂಟ್ಸ್ಗಳನ್ನ ತೊಡಬೇಕು. ಇಲ್ಲಿ ನೋಡ್ಬೋದು, ಮೆಡಿಕಲ್ ಅಥಾರಿಟಿ ಏನಾದರೂ ನಿಮ್ಮದು ಕರೆಕ್ಟ್ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ ನೀವು ವರ್ಷದೊಳಗೆ 30 ಡೇಸ್ ಮಾತ್ರ ಲೀವ್ ಹಾಕಕ್ಕೆ ಬರ್ತೈತಿ. ಮತ್ತು ಪೇ ಸ್ಕೇಲ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮಗೆ ಮೊದಲನೇ ವರ್ಷ 30,000 ರೂಪಾಯಿ ಇರ್ತೈತಿ. ನಿಮಗೆ ಕೈ ಬಂದು ತಲುಪೋದು 21,000 ರೂಪಾಯಿ ಇರ್ತೈತಿ. ಮತ್ತು ಅದೇ ರೀತಿಯಾಗಿ ಎರಡನೇ ಇಯರ ನೋಡ್ಬೋದು, ಇಲ್ಲಿ ಎರಡನೇ ವರ್ಷ 33,000 ಇರ್ತೈತಿ. ನಿಮಗೆ ಕೈಗೆ ಬಂದು ತಲುಪೋದು 23,100 ಇರ್ತೈತಿ. ಮತ್ತು ಮೂರನೇ ವರ್ಷ ನೋಡ್ಬೋದು, ಇಲ್ಲಿ 36,500 ರೂಪಾಯಿ ಇರ್ತೈತಿ. ನಿಮಗೆ ಕೈಗೆ ಬಂದು ತಲುಪೋದು 25,550 ರೂಪಾಯಿ ಇರ್ತೈತಿ. ಮತ್ತು 4ನೇ ವರ್ಷ ನೋಡ್ಬೋದು, ಇಲ್ಲಿ 40,000 ರೂಪಾಯಿ ಇರ್ತೈತಿ. ನಿಮಗೆ ಕೈಗೆ ಬಂದು ತಲುಪೋದು 28,000 ರೂಪಾಯಿ ನಿಮಗೆ. ಈ ರೀತಿಯಾಗಿ ಸ್ಯಾಲ್ರಿ ಇರ್ತಾವೆ. ಮತ್ತು ಟೋಟಲಾಗಿ 5 ಲಕ್ಷ ಇರ್ತೈತಿ. 5 ಲಕ್ಷ ಮತ್ತು ನೀವೇನಾದ್ರೆ ಅಂದ್ರೆ ಸೇವಾನಿಧಿ ಇದಕ್ಕೆ ಇರ್ತೈತಿ. ನೋಡ್ಬೋದು, ಸೇವಾನಿಧಿ ನೋಡೋದಾದ್ರೆ ಲೈಫ್ ಇನ್ಶೂರೆನ್ಸ್ ಟೋಟಲ್ ಆಗಿ 48 ಲಕ್ಷ ಇರ್ತೈತಿ ನಿಮಗೆ ಲೈಫ್ ಇನ್ಶೂರೆನ್ಸ್ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇದು ಕಾರ್ಪೊರೇಷನ್ ಫಂಡ್ 5 ಲಕ್ಷ ಇರ್ತೈತಿ. 5 ಲಕ್ಷ ನಿಮಗೆ ಕಾರ್ಪೊರೇಷನ್ ಫಂಡ್ ಇರ್ತೈತಿ. ಮತ್ತು ಕಾಂಟ್ರಿಬ್ಯೂಷನ್ ಫಂಡ್ ಇದೆ. ಕಾಂಟ್ರಿಬ್ಯೂಷನ್ ಫಂಡ್ 5 ಲಕ್ಷ ಮತ್ತು ಕ್ರಾಪ್ಸ್ ಫಂಡ್ 5 ಲಕ್ಷ ಮತ್ತು ಲೈಫ್ ಇನ್ಶೂರೆನ್ಸ್ 48 ಲಕ್ಷ. ಈ ರೀತಿಯಾಗಿ ನಿಮಗೆ ಸ್ಯಾಲ್ರಿ ಇರ್ತಾವೆ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಇದಕ್ಕೆ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ನೋಡೋದಾದರೆ ಮೊದಲು ಸ್ನೇಹಿತರೆ ನಿಮಗೆ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಪ್ಯಾಟರ್ನ್ ಮುಂದೆ ತಿಳಿಸ್ಕೊಡ್ತಾನೆ. ಎಕ್ಸಾಮ್ ಆದಮೇಲೆ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಆದಮೇಲೆ ನಿಮಗೆ 3ನೇದು ಮೆಡಿಕಲ್ ಇರ್ತೈತಿ. ಮೆಡಿಕಲ್ ಚೆಕಪ್ ಆದಮೇಲೆ ಲಾಸ್ಟ್ನೇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ದ ಕರೆಕ್ಟ್ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡ್ರೆ ಅಷ್ಟೇ ಆಯ್ತು. ಮತ್ತು ಲಾಸ್ಟ್ ಫೈನಲ್ ಮೆರಿಟ್ ಇರ್ತೈತಿ. ಇಷ್ಟಾದರೆ ಇರೋಂಗಿಲ್ಲ, ಲಾಸ್ಟ್ ಮತ್ತು ಫೈನಲ್ ಮೆರಿಟ್ ಇರ್ತೈತಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡೋದಾದರೆ 550 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಪ್ಲಸ್ GST ನೋಡ್ಬೋದು, ಇಲ್ಲಿ 18% GST ಕೊಟ್ಟಿರ್ತಾರೆ. ಮತ್ತು ಎಕ್ಸಾಮ್ ಪ್ಯಾಟರ್ನ್ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಯಾವ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಇರ್ತೈತಿ ಅಂತ ನೋಡ್ಬೋದು. ಇಲ್ಲಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, 50 ಕ್ವಶನ್ ಇರ್ತಾವೆ ನಿಮ್ಗೆ. ಇಲ್ಲಿ ನೋಡ್ಬೋದು 50 ಕ್ವಶನ್, ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತೈತಿ. ಅಂದ್ರೆ
ಟೋಟಲ್ ಆಗಿ 50 ಕ್ವಶನ್ನ 50 ಮಾರ್ಕ್ಸ. ಅದೇ ರೀತಿಯಾಗಿ ನಿಮಗೆ ಟೈಮಿಂಗ್ ನೋಡೋದಾದರೆ ನಿಮಗೆ ಟೈಮಿಂಗ್ ಅರ್ಧ ತಾಸು ಇರ್ತೈತಿ, ಅಂದ್ರೆ 30 ನಿಮಿಷ ನಿಮಗೆ ಟೈಮಿಂಗ್ ಇರ್ತೈತಿ. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ. 0.25 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ, ಅಂದ್ರೆ 1/4 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. 4 ಕ್ವಶನ್ ತಪ್ಪಾದ್ರೆ 1 ಮಾರ್ಕ್ಸ್ ಹೋಗ್ತೈತಿ ಸ್ನೇಹಿತರೆ. ಅದೇ ರೀತಿಯಾಗಿ ಫಿಸಿಕಲ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಪುರುಷರಿಗೆ 1.6 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. ಅವ್ರಿಗೆ ಟೈಮಿಂಗ್ ನೋಡೋದಾದರೆ 6 ನಿಮಿಷ 30 ಸೆಕೆಂಡ್ ನಿಮಗೆ ಟೈಮಿಂಗ್ ಇರ್ತೈತಿ ಪುರುಷರಿಗೆ. ಅದೇ ರೀತಿಯಾಗಿ ಮಹಿಳೆಯರಿಗೆ ನೋಡೋದಾದರೆ 8 ನಿಮಿಷ ನಿಮಗೆ ಟೈಮಿಂಗ್ ಇರ್ತೈತಿ. ಮತ್ತು ಸ್ಕ್ವಾಟ್ಸಪ್ ನೋಡೋದಾದರೆ 20 ಪುರುಷರಿಗೆ ಇರ್ತೈತಿ, ಮಹಿಳೆಯರಿಗೆ 15 ಇರ್ತೈತಿ. ಮತ್ತು ಪುಷಪ್ 15 ಪುರುಷರಿಗೆ ಇರ್ತೈತಿ, ಮಹಿಳೆಯರಿಗೆ 10 ಇರ್ತೈತಿ. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು, ಬೆಂಟ್ ನೀ ಸಿಟ್ಟದವರಿಗೆ 15 ಮೇಲ್ದವ್ರಿಗೆ ಇರ್ತೈತಿ ಮತ್ತು ಫಿಮೇಲ್ದವ್ರಿಗೆ 10 ಇರ್ತೈತಿ. ಇದನ್ನು ಯಾವುದೇ ರೀತಿಯಾಗಿ ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದಕ್ಕೆ ಮಾರ್ಕ್ಸ್ ಇರ್ತಾವೆ. ನೀವು ಎಷ್ಟು ಕಡಿಮೆ ಮಾಡ್ತಿರಲ್ಲ ಅಷ್ಟು ಅವ ನೆಗೆಟಿವ್ ಮಾರ್ಕಿಂಗ್ ಹೋಗ್ತಾ ಇರ್ತಾವೆ. ಮತ್ತು ಸ್ನೇಹಿತರೆ, ಇದು ಅಪ್ಲಿಕೇಶನ್ ಡೇಟ್ ನೀವು 29 ಮಾರ್ಚ್ ಅಂದು ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಅಷ್ಟರೊಳಗೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಅವರ ಅಫಿಷಿಯಲ್ ವೆಬ್ಸೈಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, https://joinindiannavy.government.in ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಸ್ನೇಹಿತರೆ, ಈ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೋ, ಅಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿರಿ. ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ರಿ, ಅದನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು, ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಕೋಬೋದು. ಮತ್ತು ಇದು ಯಾವುದೇ ರೀತಿಯಾಗಿ ಪರ್ಮನೆಂಟ್ ಹುದ್ದೆಗಳಾಗಿರುವುದಲ್ಲ. ಅಂದ್ರೆ ಅಗ್ನಿವೀರ್ ಅಂದರೆ ನಿಮ್ಗೆ ಗೊತ್ತೇ ಇರಬೇಕು, 4 ವರ್ಷದ ಅವಧಿಯವರೆಗೆ ಮಾತ್ರ ನಿಮಗೆ ನೇಮಕಾತಿ ಇರ್ತೈತಿ. 4 ವರ್ಷ ಆದಮೇಲೆ 25% ಎಲ್ಲಿ ಇಟ್ಕೊತ ತಂದಿರ್ತಾರೋ. ಮತ್ತು ಇದನ್ನು ಕರೆಕ್ಟಾಗಿ ನೋಟಿಸ್ ರಿಲೀಸ್ ಮಾಡಿಲ್ಲ. ಒಮ್ಮೆ 25% ಹೇಳ್ತಾರೋ, ಒಮ್ಮೆ 75% ಹೇಳ್ತಾರೋ, ಅಂದ್ರೆ ಒಮ್ಮೆ 50% ಹೇಳ್ತಾರೋ. ಇನ್ನು ಕರೆಕ್ಟ್ ಆಗಿ ಏನೂ ಮಾಹಿತಿ ದೊರಕಿಲ್ಲ. ಅಂದ್ರೆ ನೋಟಿಫಿಕೇಷನ್ದಾಗ 4 ವರ್ಷ ಆದಮೇಲೆ 25% ಇಟ್ಕೊತಾರೋ, ಈ ರೀತಿಯಾಗಿ ಮಾಹಿತಿ ಸಿಕ್ಕಾವು. ಇನ್ನು ಫಸ್ಟ್ ಬ್ಯಾಚ್ ಹೊರಗೆ ಬರುತ್ತಾನೆ ಏನೂ ಅಷ್ಟು ಕರೆಕ್ಟಾಗಿ ಮಾಹಿತಿ ಗೊತ್ತಿರುವುದಿಲ್ಲ. ಮತ್ತು ಸ್ನೇಹಿತರೆ, ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ, ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ.